ಏನಾರ ಕಾಣ್ತಾ ಇದೆಯಾ ನೋಡಿ, ಗೆಸ್ ಮಾಡಿ. ಯಾರಾದರೂ ಗೆಸ್ ಮಾಡಿದರೆ ಮಳೆ ಬಂದರೂ ಬಿಡಲ್ಲ ನಾವು. ನೋಡಿ ಸ್ನೇಹಿತರೆ, ಇದು ಹೆಂಗೈತೆ ಫಾಲ್ಸ್. ಅಲ್ಲಿಂದ ಹರ್ಕೊಂಬತ್ತಾ ಇರೋದು. ಅಲ್ಲೊಂದು ಹೋಟ್ಲ್ ಮಾಡಿದ್ರು. ಗಾಡಿ ನೋಡಿ ಹಂಗೆ ನೋಡಿ ಹೆಂಗೆ ತಳ್ಳಾಡ್ತಿದ್ದೆ ಗಾಡಿಗಳು. ನೋಡಿ 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 ಇಲ್ಲಿ ಅಲ್ಲಿ ನೋಡಿ ಕುಸಿತಾ ಐತೆ. ಅಲ್ಲಿ ನೋಡಿ ಕುಸಿತಾ. ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಟೈಮಿಗೆ ಬಂದು 5:20. ಮಲಗ್ದವನು ಅಲ್ಲಿ 1 ಗಂಟೆ ಮಲಗ್ದವನು 4 ಗಂಟೆಗೆ ಎದ್ಬಿಟ್ಟಿದ್ದೀನಿ. ಈಗ ಎಲ್ಲಿದ್ದೀನಪ್ಪ ಅಂದರೆ ನೋಡಿ ಘಾಟಲ್ಲಿದ್ದೀನಿ. ಫುಲ್ಲು ಜಾಮ್ ಆಗೈತೆ ನೋಡಿ, ಫುಲ್ಲು ಜಾಮ್ ಆಗೈತೆ. ಇದು ಯಾವ ಜಾಗಪ್ಪ ಅಂದರೆ ಮೊನ್ನೆ ಮಾರ್ನಳ್ಳಿಯಲ್ಲಿ ಬೆಟ್ಟ ಕುಸ್ತಿತ್ತಲ್ಲ, ಅದೇ ಜಾಗ. ಇನ್ನು ಸ್ವಲ್ಪ ದೂರ ಐತೆ ಅದು ಬೆಟ್ಟ ಕುಸ್ತಿದ್ದ ಜಾಗ. ಅಲ್ಲಿ ಒಂದೇ ಗಾಡಿ ಪಾಸ್ ಆಗುತ್ತೆ, ಹಂಗಾಗಿ ಈ ಥರ ಜಾಮ್ ಆಗಿರೋದು ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಹೆಚ್ಚು ಕಮ್ಮಿ ಒಂದು 5-10 ನಿಮಿಷ ಆಯಿತು ಜಾಮ್ ಆಗಿ. ಮಳೆ ಅಂತೂ ಬಿಡ್ತಾ ಇಲ್ಲ, ಹುಯ್ತಾನೆ ಐತೆ. ಯಾಕೋ ಬಿಡಂಗೆ ಕಾಣಲ್ಲ ಮಳೆ. ಏಕ ಹುಯ್ದಂಗೆ ಹುಯ್ತೈತೆ ನೋಡಿ. ಬೆಟ್ಟ ಕಾಣಲ್ಲ, ಕತ್ಲೆ ಇರೋದ್ರಿಂದ ಏನು ಕಾಣಲ್ಲ. ಬನ್ನಿ ಜಾಮ್ ಕ್ಲಿಯರ್ ಆದಮೇಲೆ ನೋಡೋಣ. ಸ್ನೇಹಿತರೆ ಮತ್ತೆ ಬೆಟ್ಟ ಕುಸ್ತಿರಂಗೈತೆ, ಅದಕ್ಕೆ ಇಷ್ಟು ಜಾಮ್ ಆಗಿರೋದು ಗಾಡಿ. ನೋಡಿ ತೋರಿಸ್ತೀನಿ ನೋಡಿ, ನೋಡಿದ್ರಾ ಅಲ್ಲಿ ನೋಡಿ ಇಟಾಚಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ನೋಡಿ, ಲೈಟ್ ಹಾಕ್ಕೊಂಡು ಇಟಾಚಿಯಲ್ಲಿ ಕೆಲಸ ಮಾಡ್ತಾವ್ರೆ. ಇದೇ ಜಾಗದಲ್ಲಿ ಮೊನ್ನೆ ಬೆಟ್ಟ ಕುಸ್ತಿದ್ದು ಕಾಣ್ತಿರ್ಬೋದು ನೋಡಿ. ಇದು ನೋಡಿ ಎಲ್ಲ ಕುಸ್ತಿರೋದು, ಮತ್ತೆ ಕುಸ್ತಿರಂಗೈತೆ, ಹಂಗಾಗಿ ಜಾಮ್ ಆಗೈತೆ. ಕ್ಲೀನಾಗಿ ಕಾಣು ಹಂಗೆ ನೋಡೋಣ, ಅಷ್ಟು ಜಾಮ್ ಆಗೈತೆ ನೋಡಿ. ಈಗ ಒಂದು ಸ್ವಲ್ಪ ಮುಂದೆ ಬಂದ್ವಿ, ಸ್ವಲ್ಪ ದಾರಿ ಮಾಡಿ ಒಂದೊಂದು ಗಾಡಿನೇ ಪಾಸ್ ಮಾಡಿಸ್ತಾರೆ. ಇಲ್ಲೊಂದು ನೋಡಿ ಪಾಪ ಪೊಲೀಸ್ನವರು. ಈ ಪೊಲೀಸ್ನವ್ರಿಗೆ, ಈ ಥರ ಘಾಟ್ ಸೆಕ್ಷನಲ್ಲಿರೋ ಪೊಲೀಸ್ನವ್ರಿಗೆ ಮಳೆಗಾಲ ಬಂದುಬಿಟ್ರೆ ಅವ್ರಿಗೆ ಪಾಪ ಅವರು ಕೆಲಸನೇ ಬೇಡ ಅನಿಸ್ಬಿಡ್ತಿದ್ದಾನಪ್ಪ. ಆ ಥರ ಕಷ್ಟ ಆಗ್ಬಿಡ್ತೈತೆ ಅವ್ರಿಗೆ. ನೋಡಿಲಿ ಇಲ್ಲಿ ಬಂದು ಈ ಟ್ರಾಫಿಕ್ ಕ್ಲಿಯರ್ ಮಾಡಿಕೊಂಡು ಜಾಮೆಲ್ಲ ಸರಿ ಮಾಡಿಕೊಂಡು ನೋಡಿ. ಇದು ಇಟಾಚಿ ನೋಡಿ ಇನ್ನೂ ಕೆಲಸ ಮಾಡ್ತೈತೆ ನೋಡಿ, ನೋಡಿದ್ರಾ ನೋಡಿ ಕಾಣ್ತೈತೆ. ಬೆಟ್ಟ ಕುಸಿರೋದು, ಇದು ಬೆಟ್ಟ ನೋಡಿ ಕುಸಿರೋದು ಹೆಂಗೈತೆ. ಮತ್ತೆ ಕುಸಿಯೋ ಚಾನ್ಸಸ್ ಬೇಜಾನ್ ಐತೆ ಇದು. ಯಾಕಂದರೆ ಅಷ್ಟು ಒಂದೇ ಲೆವೆಲ್ಲಾಗೈತೆ ಅದು. ಒಂದೇ ಲೆವೆಲ್ಲಾಗೈತೆ. ಮತ್ತೆ ಕುಸಿಯೋ ಚಾನ್ಸಸ್ಗಳು ಬೇಜಾನ್ ಇರ್ತವೆ. ಸ್ವಲ್ಪ ಮಳೆ ಕಡಿಮೆ ಆಗೈತೆ, ಸ್ವಲ್ಪ ಅಂದರೆ ಒಂದು ಅರ್ಧ 1 ಗಂಟೆಯಿಂದ ಇಲ್ಲ ಮಳೆ. ಮತ್ತೆ ಬಂದರೂ ಬರ್ಬೋದು, ಹೇಳಲಿಕ್ಕಾಗಲ್ಲ. ಬನ್ನಿ, ಟೈಮು ಅಲ್ಲೇ ಬೆಳಕು ಕರೀತು. 6 ಗಂಟೆ ಆಯಿತು ಟೈಮು ನೋಡಿ. 6 ಗಂಟೆ ಆಗೇ ಹೋಯ್ತು. ಇಲ್ಲೇ 6 ಗಂಟೆ ಆಗೇ ಹೋಯ್ತು. ಕ್ಲಿಯರ್ ಮಾಡ್ಕೊಂಡು ಆರಾಮಾಗಿ ಹೋಗೋಣ. ಹೋಗಿ ಇವತ್ತು ಖಾಲಿ ಮಾಡಿದ್ರೆ ಸಾಕು. ಒಟ್ಟಿನಲ್ಲಿ ನಮ್ಮದು ಗಾಡಿ ಲೋಡ್ ಬೇರೆ ಸಿಕ್ಕಾಪಟ್ಟೆ ಡೇಂಜರು. ಹಗ್ಗ ಹಾಕಿದ್ದೀವಿ, ಹಿಂಗೆ 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 ಅಂತವೆ. ಏನಾರ ಸ್ವಲ್ಪ ಜೋರಾಗಿ ಹಿಂಗಂದ್ರೆ ಏನಿಲ್ಲ, ಹೋಗ್ಬಿಡ್ತದೆ ಉಳ್ಕೊಂಡು ಹೋಗ್ಬಿಡ್ತವೆ. ಯಾಕಂದರೆ ಒಂದು ಬಂದ್ಬಿಟ್ಟು 4.25 ಟನ್ ಬರುತ್ತೆ. ಇರೋದು 5 ಹಾಕಿರೋದು, ಒಂದೊಂದು 4.25 ಟನ್ನು ಎಲ್ಲ ಸೇರಿ ಟೋಟಲ್ ಬಂದರೆ ಟನ್ನೇಜ್ ಬಂದ್ಬಿಟ್ಟು 21 ಟನ್ ಬಂದಿದೆ ಅಷ್ಟೇ. ಅದು ಏನು ಮಾಡೋಕ್ಕಾಗಲ್ಲ. ಅದು ಚಕ್ರ ಐತಲ್ಲ, ಚಕ್ರ ರೌಂಡಿಗೆ ಉಳ್ಕೊಂಡು ಹೋಗ್ಬಿಡ್ತದೆ. ಅದೊಂದೇ ಡೇಂಜರ್. ಇದು ಹಗ್ಗ ಹಾಕಿದ್ದೀವಿ ತಕ್ಕ ಮಟ್ಟಿಗೆ, ಎಷ್ಟು ನಮ್ಮ ಕೈಲಾದಷ್ಟು ಹಾಕಿದ್ದೀವಿ. ಇನ್ನು ಆಗೋದು ಬಿಡೋದಲ್ಲ. ನೆಕ್ಸ್ಟು ಬೆಟ್ಟ ಮತ್ತೆ ನೋಡಿ ಇನ್ನೂ ತೆಗಿತಾನೆ, ಕೆಲಸ ಮಾಡ್ತಾನೆ ಐತೆ.
ನೋಡಿ ಹಿಂದೆ ಬರ್ತಾ ಇದ್ದಾನೆ ನೋಡಿ. ಅಲ್ಲಿ ಬಿದ್ದಿರೋ ಮಣ್ಣೆಲ್ಲ ಆಗಿತಾನೆ, ಅದು ಗಾಡಿ ಮೇಲೆ ಬಿದ್ದಿರಂಗೈತೆ ಮಣ್ಣು. ಈ ದೊಡ್ಡ ಇದೈತೆ ನೋಡೋದು ಕಂಟೈನರ್ ಗಾಡಿ ನೋಡಿ, ಕಂಟೈನರ್ ಗಾಡಿ ಒಗಿತಾವ ನೋಡಿ, ತಳ್ತಾವನೆ, ಹೋಯ್ತಾ ಇಲ್ಲ ಗಾಡಿ. ಹಾಂ ತಳ್ತಾವನೆ, ಹೋಯ್ತು ಇವಾಗ. ಉದ್ದ ಜಾಸ್ತಿ ಐತಲ್ಲ ಅಲ್ಲಿ, ರೋಡು ಇಕ್ಕಟ್ಟಿರಂಗೈತೆ, ಅದು ಗಾಡಿ ಉದ್ದ ಜಾಸ್ತಿ ಗಾಡಿ, ಅದು ಹೆಚ್ಚು ಕಮ್ಮಿ ಅದು 50 ಅಡಿ ಗಾಡಿ, ಅದು ಟೋಟಲು ತಳ್ತಾ ಇದೆ ನೋಡಿ. ನೋಡಿದ್ರಾ ನೋಡಿ, ಎಳ್ಳೆ ಹಾಕೊಂಡು ತಳ್ತಾ ಇದ್ದಾನೆ. ಜಾಸ್ತಿ ಝೂಮ್ ಮಾಡ್ರೆ ಕ್ಲೀನಾಗಿ ಕಾಣಲ್ಲ ಅಂತೈತೆ. ಫುಲ್ಲಾಗಿ ತಳ್ಕೊಂಡು ಹೋದ್ರೆ ಹೋಗ್ತಾ ಇಲ್ಲ ಅದು ಆ ಗಾಡಿ. ಹೋಯ್ತು ಈಗ. ಇವೆಲ್ಲ ನೋಡಿ ಬೆಟ್ಟ, ಇದು ಕುಸ್ತೈತೆ ನೋಡಿ, ಸ್ವಲ್ಪ ಲೈಟಾಗಿ ನೋಡಿದ್ರೆ ಇದು ಮಣ್ಣೆಲ್ಲ ಕುಸ್ತಿರೋದು, ಇದು ಅದಿಲ್ಲ ನೋಡಿ, ಇದಿಷ್ಟು ಮಾತ್ರ. ಬನ್ನಿ ಅಲ್ಲಿ ಹೋಗಿ ನೋಡೋಣ, ಹತ್ರ ಹೋದಾಗ. ನೋಡಿ ಜಾಮ್ ಆಗಿರೋದು. ಇಲ್ಲೊಂದು ಗಾಡಿ ಐತೆ ಟ್ರೈಲರು, ಇದು ಕಟ್ಟಾಗಲ್ಲ, ಹಿಂಸೆ ಮಾಡ್ತೈತೆ. ಅಲ್ಲಿ 2 ಕ್ಯಾಂಟ್ರ್ ಗಾಡಿ. ಫುಲ್ಲಾಗವೆ. ಈಗೇನು ಸ್ವಲ್ಪ ಮೂವ್ ಆಗಂಗೆ ಕಾಣ್ತೈತೆ. ಸ್ನೇಹಿತರೆ ಇವಾಗ ಕ್ಲಿಯರ್ ಆಗ್ತಾಯಿದ್ದೆ, ಹೋಗ್ತಾ ಇದ್ದೀವಿ ನೋಡಿ. ನೋಡಿ ಎಲ್ಲ ಕುಸ್ತಿರೋದು ಬೆಟ್ಟ. ನಮ್ಮ ಟೈಮು ಇದು ನೋಡಿ, ಇದು ಬೆಂಗಳೂರು ಮಂಗಳೂರು ರೈಲ್ವೆದು ಟ್ರ್ಯಾಕು ನೋಡಿ, ಹೆಂಗಾಗಿದೆ ರೋಡು. ಸ್ವಲ್ಪ ಯಾಮಾರಿದ್ರೆ ಅಯ್ಯೋ 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 ಅಯ್ಯೋ, ಸಮಾಧಾನ ಸಮಾಧಾನ ಸಮಾಧಾನ. ನೋಡ್ತಾ ಇದ್ದ ರೈಲ್ವೆ ಟ್ರ್ಯಾಕು, ಬೆಂಗಳೂರು ಮಂಗಳೂರು ರೈಲ್ವೆ ಟ್ರ್ಯಾಕ್ ಇದೆ. ರೈಲ್ವೆ ಟ್ರ್ಯಾಕಿಗೆ ಏನೂ ಆಗಿಲ್ಲ ನೋಡಿ. ಆ ಗಾಡಿ ನೋಡಿ ಹೆಂಗೆ ಹೋಗ್ತೈತೆ. ನೋಡಿ ಇಲ್ಲೆಲ್ಲ ಕುಸ್ತಿರೋದು ಇದು ನೋಡಿ. ಇಲ್ಲಿ ಕೆಸರು ಹೆಂಗೈತೆ, ಕೆಸರು ಗದ್ದೆ ಆಗ್ಬಿಡೈತೆ. ನೋಡಿದ್ರ ಕೆಸರು ಗದ್ದೆ ಆಗ್ಬಿಡೈತೆ ಇಲ್ಲಿ ನೋಡಿ. ನೋಡಿ ಇಲ್ಲಿ, ಅಲ್ಲಿ ನೋಡಿ ಕುಸಿತಾ ಐತೆ, ಅಲ್ಲಿ ನೋಡಿ ಕುಸಿತಾ ಐತೆ. ಅಡೋ ಅಲ್ಲಿ ಮಣ್ಣು ಬೀಳ್ತೈತೆ, ಅಲ್ಲೊಂದು ಮಣ್ಣು ಬೀಳ್ತೈತೆ. KSRTC ಬಸ್ಸು ಅಲ್ಲಿ ಬೆಟ್ಟ ಕುಸಿತಾ ಇತ್ತದು, ಅಲ್ಲಿ ಅದು. ಮತ್ತೆ ಕುಸಿತಾ ಇತ್ತು ನೋಡಿ ಆ ಬೆಟ್ಟ. ನೋಡಿ ಅದು ಕುಸಿತಾ ಇರೋ ಜಾಗ ಅದು. ಅಣ್ಣನ ಲೈಟ್ ನೋಡಿ ಸಾಕಾಗೈತೆ. ಗಾಡಿಗಳು ನಿಂತಿರೋದು ಹೆಂಗೋ. ನಮ್ಮದು ಪಾಸ್ ಆಯಿತು, ಮಳೆ ಜೋರಾಯ್ತು. ಈಗ ಎಲ್ಲ ಅಲ್ಲೇ ಮಲಿಕೊಂಬಿಟ್ಟಾರೆ ಪಾಪ KSRTC ಡ್ರೈವರ್ಗಳೆಲ್ಲ. ಇದು ನಮಗೆ ಪರಿಚಯ ಗಾಡಿ ಕ್ಯಾಂಟ್ರಿದು. ಎಷ್ಟೊತ್ತಾಯ್ತಣ್ಣ ಬಂದು? ಅವಾಗಲೇ ಬಂದ್ರ? ಈಗಲೂ ಮತ್ತೆ ಕುಸಿತೈತೆ ಬೆಟ್ಟ ಅಲ್ಲಿ. ಹಾಂ ಸ್ವಲ್ಪ ಆಯ್ತಷ್ಟೇ ಗಾಡಿ. ಎಷ್ಟು ಗಾಡಿ ಇದಾವೆ ನೋಡಿ ಎಲ್ಲ. ಭಾಳ ಡೇಂಜರ್ ಅಂದರೆ ಭಾಳ ಡೇಂಜರ್ ಜಾಗ ಇದು. ಕಳೆದ ಸಲ ಒಂದು 4 ವರ್ಷದ ಹಿಂದೆ ಈ ಜಾಗ ಕುಸ್ತಿತ್ತು. ಇದೇ ಜಾಗ ಸೇಮು ಟ್ಯಾಂಕರ್ ಗಾಡಿ ಕೆಳಗೆ ತಳ್ಕೊಂಡೋಗಿ, ಗ್ಯಾಸ್ ಟ್ಯಾಂಕರ್ ಗಾಡಿ ಡ್ರೈವರ್ಗಳು ಇಬ್ಬರು ಸತ್ತೋಗ್ಬಿಟ್ಟಿದ್ರು ನೋಡಿ ಈ ಜಾಗದಲ್ಲಿ.
ನೋಡಿ ಇದು ಅವಾಗ ಕುಸಿದು ಗುಡ್ಡ ಈ ಕಡೆಯಿಂದ ನೋಡಿ, ಇದು ಗುಡ್ಡ ಪೂರ್ತಿ ಕುಸ್ತು ತಗೊಂಡೋಗಿತ್ತು ಆ ಕಡೆ ಕೆಳಗೆ. ಅವಾಗ ಇದು ನೋಡಿ, ಇದು ಸ್ವಲ್ಪ ಸ್ಲೋಪ್ ಮಾಡಿದ್ರು, ಅಲ್ಲಿಂದ ಚೆನ್ನಾಗೈತೆ ಇದು ನೋಡಿ ಇವೆಲ್ಲ. ಆವಾಗ ಹಂಗಾಗಿ ಇದು ಇಕ್ಕಟ್ಟು ಜಾಗ ಇದು ನೋಡಿ, ಇವೆಲ್ಲ ನೋಡಿ ಕುಸ್ತಿರೋದು ಕಾಣ್ತಿದೆ ಅಲ್ಲಿಂದ. ಈ ಸಲ ಏನೂ ಆಗಿಲ್ಲ, ಇದು ಅಲ್ಲೆಲ್ಲ ಕುಸ್ತು ಇದು ಮಾಡ್ತೈತೆ. ಜಾಮ್ ಎಲ್ಲ ಕ್ಲಿಯರ್ ಇವಾಗ. ನಿಧಾನ ನಿಧಾನ ನಿಧಾನ, ಗಾಡಿ ಜಾಸ್ತಿ ಅಳ್ಳಾಡ್ಸಂಗಿಲ್ಲ, ಅಳ್ಳಾಡಿಸ್ರೆ ಹಿಂಸೆ ಮಾಡ್ತೈತೆ. ಕೇಬಲ್ ಡ್ರಮ್ಮು ಆ ಕಡೆ ಈ ಕಡೆ ಲಡ್ 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 ಅಂತ ಹೊಡ್ಕತೈತೆ. ಬನ್ನಿ ಬನ್ನಿ ಆರಾಮಾಗಿ ಹೋಗೋಣ. ಫಸ್ಟ್ ಹೋಗಿ ಎಲ್ಲ ಟೀ ಸಿಕ್ಕರೆ ಟೀ ಕುಡಿಬೇಕು, ತಲೆನೋವು ಬಂದ್ಬಿಡೈತೆ. ಸ್ನೇಹಿತರೆ ಇಲ್ಲಿ ಬಂದಿದ್ದೀವಿ ನೋಡಿ, ಇಲ್ಲಿ ರೋಡ್ ನೋಡಿ ಹೆಂಗಿದೆ, ಗಾಡಿ ನೋಡಿ ಹಂಗೆ ನೋಡಿ ಹೆಂಗೆ ತಳ್ಳೆ ಅಳ್ಳಾಡ್ತಿದೆ ಗಾಡಿಗಳು ನೋಡಿ ನೋಡಿ. ಕಾರ್ನವ್ರಿಗೆ ಅರ್ಜೆಂಟ್ ಜಾಸ್ತಿ. ಹೆಂಗೈತೆ ರೋಡ್ ಅಂದ್ರೆ ಅಲ್ಲಿ ನೋಡಲಿ, ಆ ಕ್ಯಾಂಟ್ರ್ ಗಾಡಿ ರೋಡ್, ಇಲ್ಲೊಂದು ಗಾಡಿ ಇದಾಗ್ಬಿಡೈತೆ. ನಮ್ಮ ಗಾಡಿ ಭಾಳ ನಿಧಾನಕ್ಕೆ ಬಿಡ್ಬೇಕಪ್ಪ ಇಲ್ಲಿ. ರೋಡೆಲ್ಲ ಪೂರ್ತಿ ಇದಾಗ್ಬಿಡೈತೆ. ಸ್ವಲ್ಪ ಜೋರ ಬಿಟ್ರೆ ತಳ್ಳೆ ಅಳ್ಳಾಡಿಸೈತೆ ಗಾಡಿ. ಇಲ್ಲೊಂದು ಜಾಗ ನೋಡಿ ಸ್ನೇಹಿತರೆ, ಮರಗಳು ಬಿದ್ದಿರೋದು ಲ್ಯಾಂಡ್ ಸ್ಲೈಡ್ ಆಗಿ ನೋಡಿ ನೋಡಿ, ಇವೆಲ್ಲ ಬಿದ್ದಿರೋದೇನೆ ಗಾಳಿಗೆ. ಮರ ನೋಡಿ, ಅಲ್ಲೊಂದು ಮರ, ಇಲ್ಲೊಂದು ಮರ, ಇಲ್ಲಿ ಇಲ್ಲಿ ಏಕ ಬಿದ್ದಿದೆ ನೋಡಿ. ಇವೆಲ್ಲ ರೋಡ್ ಮಾಡಕ್ಕಂತೇಳಿ ಅಗದಿರೋದು ನೋಡಿ. ಇವೆಲ್ಲ ನೋಡಿ, ಇಲ್ಲೆಲ್ಲ ನೋಡಿ, ಇದು ನೋಡಿ ಇಲ್ಲೊಂದು ಮರ. ಅಷ್ಟು ಕ್ಲೀನಾಗಿ ರೋಡ್ ಮಾಡಿದೆ ನೋಡಿ. ಇಲ್ಲೊಂದು CC ರೋಡ್ ಮಾಡಿದ್ದಾರೆ ನೋಡಿ, ನೋಡಿದ್ರಾ? ಅಂತ ಒಳ್ಳೆ ಕೆಲಸ ಮಾಡವ್ರೆ. ಎಷ್ಟು ದೊಡ್ಡ ಮರ ಬಿದ್ದಿದೆ ನೋಡಿ. ಎಲ್ಲ ಲೆವೆಲ್ಲಾಗಿ ಮಾಡಿ 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 ಎಲ್ಲ ಕುಸ್ತು ಬೀಳಂಗೆ ಮಾಡ್ತಾವ್ರೆ. ಅಣ್ಣ ಟ್ಯಾಂಕರ್ ಗಾಡಿ ಫ್ರೀ ಅಂತಾನೆ, ಖಾಲಿ ಗಾಡಿ. ಇಂಥ ಬೆಟ್ಟ ಗುಡ್ಡಕ್ಕೆ ಅದು ಒಳ್ಳೆ ಗಾಡಿ, ತಾರ್ 4x4. ಸಮಾಧಾನ 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 ಸಮಾಧಾನ. ಅಣ್ಣ ಬತ್ತಾನೆ ಅವನೇ. ಬನ್ನಿ ಬನ್ನಿ ಸ್ನೇಹಿತರೆ, ಮಳೆಗಾಲದಲ್ಲಿ ಈ ಘಾಟ್ ಸೆಕ್ಷನ್ಗೆ ಬಂದರೆ ಫಾಲ್ಸ್ಗಳು ನೋಡೋಕ್ಕೆ ಭಾಳ ಇದಾಗುತ್ತೆ ನೋಡಿ. ಇಲ್ಲೊಂದು ನೋಡಿ ಹೆಂಗೆ ಎಲ್ಲಿಂದ ಅಲ್ಲಿಂದ ಹರ್ಕೊಂಬತ್ತಾ ಇರೋದು. ಅಲ್ಲೊಂದು ಹೋಟ್ಲು ಮಾಡಿದರು, ಇಲ್ಲಿ ನೋಡಿ, ಫಾಲ್ಸ್ ಮೇಲೆ ಫಾಲ್ಸ್, ಮಿನಿ ಫಾಲ್ಸ್ ಇದು. ರೋಡಲ್ಲೆಲ್ಲ ನೀರು ನೋಡಿ. ಈ ಥರ ಸಿಮೆಂಟ್ ಹಾಕಿರೋ ಬೆಟ್ಟ ಕುಸಿಯಲ್ಲ, ನೋಡಿದ್ರಾ? ಈ ಸಿಮೆಂಟ್ ಹಾಕಿರೋದು ಅದೇ ಉದ್ದೇಶಕ್ಕೆ, ಬೆಟ್ಟ ಕುಸಿಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಸಿಮೆಂಟ್ ಹಾಕಿರೋದು ಇದು. ಹೋಟ್ಲವರೆಲ್ಲ ಮುಚ್ಕೊಂಡ್ಬಿಟ್ಟಾರೆ, ಯಾವ ಒಂದು ಹೋಟ್ಲು ಓಪನ್ ಇಲ್ಲ. ಯಾಕಂದ್ರೆ ಇಲ್ಲಿ ಗಾಡಿಗಳು ನಿಲ್ಸೋಕ್ಕಾಗಲ್ಲ, ನಿಲ್ಸೋದು ಇಲ್ಲ ಕೆಲವೊಬ್ರು ಇಲ್ಲಿ, ಹಂಗಾಗಿ ಎಲ್ಲ ಮುಚ್ಕೊಂಡ್ಬಿಟ್ಟವ್ರೆ. ಮಳೆಗಾಲ ಮುಗಿಯೋವರೆಗೆಲ್ಲ ಒಂದು ಸ್ವಲ್ಪ ಕೆಲವೊಬ್ರು ತೆಗಿತಾರೆ, ಎಲ್ಲರೂ ತೆಗಿಯಲ್ಲ. ಬನ್ನಿ, ಘಾಟ್ ಇಳ್ಸೋಕೆ ಶುರು ಮಾಡಿದ್ದೀವಿ. ಇನ್ನು ಏಕ ಫಾಲ್ಸ್ಗಳು ಇರ್ತವೆ, ಎಲ್ಲ ನೋಡ್ಕೊಂಡು ನಿಧಾನಕ್ಕೆ ಹೋಗೋಣ ಆರಾಮಾಗಿ. ನಮ್ಮ ಕೇಬಲ್ ಡ್ರಮ್ ಬೇರೆ ಒಂದು ಸೈಡ್ ಬಂದ್ಬಿಡೈತೆ, ಅಲ್ಲೆಲ್ಲರೂ ಸ್ವಲ್ಪ ನಿಲ್ಲಿಸಿ ಕಲ್ಲು ಮತ್ತೆ ಪ್ಯಾಕಿಂಗ್ ಕ್ಲೀನಾಗಿ ಮಾಡಬೇಕು. ಪ್ಯಾಕಿಂಗ್ ಎಲ್ಲ ಕ್ಲೀನಾಗಿ ಕೊಟ್ಕೊಂಡು ಹೋಗ್ಬೇಕು. ಮಳೆ ಬರ್ತಾನೆ ಇದೆ, ಹಂಗಾಗಿ ದೊಡ್ಡ ಸಮಸ್ಯೆ ಅದನ್ನು. ಇಲ್ಲ ನಾವು ನೆಂದು ಹೋಗ್ತಾ ಇದ್ದೀವಿ. ಛತ್ರಿ ಹಿಡ್ಕೊಂಡು ಕಲ್ಲುಗಳು ಕೊಡೋಕ್ಕಾಗಲ್ಲ, ಯಾಕಂದರೆ ಎರಡು ಕೈಯಲ್ಲಿ ಕಲ್ಲು ಎತ್ಬೇಕಾದ್ರೆ ಛತ್ರಿ ಹಿಡ್ಕೊಳಕ್ಕಾಗಲ್ಲ, ಆ ಥರ ಸಮಸ್ಯೆ ಆಗುತ್ತೆ. ಈ ವ್ಯೂ ಚೆನ್ನಾಗಿ ಕಾಣ್ತಿದಲ್ವಾ ನೋಡಿ. ಇವೆಲ್ಲ ಹೋಟ್ಲೆಲ್ಲ ಕ್ಲೋಸ್. ಯಾವ ಶನಿವಾರ ಇದು ಕ್ಲೋಸ್ ಆಗೈತೆ ನೋಡಿ.
ಹೋಟೆಲ್ ಅಪ್ಪು ಇದು ಕ್ಲೋಸ್ ಆಗಿದೆ, ಇದು ಓಪನ್ ಆಗಿದೆ, ಇದು ಓಪನ್ ಆಗಿದೆ. ಇಲ್ಲಿಂದ ಈ ಕಡೆ ಬೆಟ್ಟ ಕುಸಿಯೋದು ಯಾವುದು ಇಲ್ಲ, ಅಂಥ ಬೆಟ್ಟ ಯಾವೂ ಇಲ್ಲ, ಆರಾಮಾಗಿ ಹೋಗ್ಬೋದು. ಘಾಟ್ ಇಳಿಸಾದ್ಮೇಲೆ ಒಂದು ಸ್ವಲ್ಪ ಐತೆ, ಆರಾಮಾಗಿ ಘಾಟ್ ಇಳಿಸ್ಕೊಂಡು ಹೋಗೋಣ. ಲಿಮಿಟ್ ಸ್ಪೀಡು ಇವತ್ತು, ಯಾಕಂದರೆ ಟನ್ನೇಜ್ ಇಲ್ಲ, ಆದ್ರೂ ಡ್ರಮ್ಮು ಟರ್ನಿಂಗಲ್ಲಿ ಈ ಕಡೆ ಹೊಡಿತಾ ಇದೆ. ಹಂಗಾಗಿ ಸಮಸ್ಯೆ ನೋಡಿ. ಹಿಂಗೆ ಟರ್ನಿಂಗ್ ಒಂದೇ ಸಲ ಎಳ್ದ ಅಂದರೆ ರೈಟ್ ಸೈಡ್ಗೆ ಹೋಗುತ್ತೆ, ಇನ್ನೊಂದು ಟರ್ನಿಂಗ್ ಎಳ್ದಂದ್ರೆ ಲೆಫ್ಟಿಗೆ ಬರುತ್ತೆ. ಲಡ ಅಂತ ಹೊಡ್ಕೋತಾ ಇದೆ. ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ಹೋಗೋದು. ಇಲ್ಲೊಂದು ನೋಡಿ ಫಾಲ್ಸ್, ಇಲ್ಲಿ ನೀರು ಹರಿತಿರೋದು ರೋಡಲ್ಲಿ. ಗಾಡಿ ತೊಳೆಯೋಕ್ಕಲ್ಲ ಒಳ್ಳೆ ಜಾಗ. ಇವಾಗ ಮಳೆಗಾಲ ನಿಂತಂದ್ರೆ ಇಲ್ಲೆಲ್ಲ ನಿಲ್ಲಿಸಿ ಗಾಡಿ ತೊಳಿತಾ ಇರ್ತಾರೆ. ಬನ್ನಿ ಸಾಕು, ಜಾಸ್ತಿ ವಿಡಿಯೋ ಮಾಡೋಂಗಿಲ್ಲ, ಆಮೇಲೆ ವಿಡಿಯೋ ಲೆಂತ್ ಆಗ್ಬಿಡ್ತದೆ, ಯಾರು ನೋಡೋದು ಇಲ್ಲ. ಸ್ನೇಹಿತರೆ, ನಮ್ಮ ಹಂಬಾರಿ ಲೋಡ್ ಹೆಂಗಾಗ್ಬಿಡುತ್ತೆ, ಎಲ್ಲ ಒಂದು ಸೈಡ್ ಬಂದ್ಬಿಡೈತೆ, ಎಲ್ಲ ಒಂದು ಸೈಡ್ ಬಂದ್ಬಿಟ್ಟಿದೆ. ಇಲ್ಲೊಂದು ಫಾಲ್ಸ್ ತೋರಿಸ್ತೀನಿ ಬರ್ರಿ, ಎಷ್ಟು ದೊಡ್ಡ ಫಾಲ್ಸು ಅಂತ. ಬಾಹುಬಲಿ ಸಿನಿಮಾ ತೆಗೆದು ಬಿಡ್ಬೋದು ಇಲ್ಲಿ. ನೋಡಿ ಸ್ನೇಹಿತರೆ, ಇದು ಹೆಂಗೈತೆ ಫಾಲ್ಸ್. ಹೆಂಗಿದೆ ನೋಡಿ ಫಾಲ್ಸ್, ಸೂಪರ್ ಆಗೈತೆ ನೋಡೋಕ್ಕೆ. ಸ್ನೇಹಿತರೆ, ಮುಕ್ಕಾಲು ಭಾಗ ಘಾಟ್ ಇಳಿಸ್ಕೊಂಡು ಕೆಳಗೆ ಬಂದಿದ್ದೀನಿ ನೋಡಿ. ಈ ಜಾಗದಲ್ಲಿ ಒಂದು ಬೆಟ್ಟ ಕುಸ್ತಿರೋದು ನೋಡಿ, ಇಲ್ಲಿ ಬೆಟ್ಟ ಕುಸ್ತೈತೆ. ಇದು ತೋರಿಸ್ತೀನಿ ಬರ್ರಿ, ಎಂಥ ದೊಡ್ಡ ಕಲ್ಲು ಬಿದ್ದಿದೆ ಅಂದರೆ. ನೈಟಲ್ಲಿ ಬರೋಕ್ಕೆ ಇದೇ ಭಯ ನೋಡಿದಿರಾ. ನೈಟಲ್ಲಿ ಬರಬಾರ್ದು ಅನ್ನೋದು ಇದಕ್ಕೆ. ಹೆಂಗೋ ಅಷ್ಟಕ್ಕೆ ನಿಂತೈತೆ ಈ ಕಲ್ಲು, ಇನ್ನೂ ರೋಡಿಗೆ ಬಂದಿಲ್ಲ. ರೋಡಿಗೆ ಬಂದಿದ್ರೆ ಏನಾಗಿರೋದು ಕತೆ ನೋಡಿ. ಕಲ್ಲು ಅದ್ರ ಭಾರಿ ಡೇಂಜರ್ ಮಳೆಗಾಲದಲ್ಲಿ. ಸ್ನೇಹಿತರೆ, ಇಲ್ಲೊಂದು ಫಾಲ್ಸ್ ಇದೆ ನೋಡಿ, ಎಷ್ಟು ಸಾಕಾಗಿದೆ ನೋಡಕ್ಕಂದ್ರೆ. ನೋಡಿ ಗಾಡಿ ಮುಂದೆನೆ, ಗಾಡಿ ಒಳಗೆ ನೋಡಿ, ಇಲ್ಲಿ ಗಾಡಿ ಒಳಗೆ ಕೂತಿದ್ದೀನಿ ನೋಡಿದ್ರ. ನೋಡೋಕ್ಕೆ ಭಾಳ ಖುಷಿ ಆಗುತ್ತೆ. ಹಗಲಲ್ಲಿ ಬಂದರೆ ಎಲ್ಲ ನೋಡೋಕ್ಕೆ ನೀರು ಅಲ್ಲಿ ನೋಡಿ ಎಲ್ಲಿಂದ ಬರ್ತಾಯಿತ್ತು. ಬನ್ನಿ, ಹಾಗೆ ಇದೆ ಲಾಸ್ಟು. ಈ ನಂತರ ಒಂದು ಸ್ವಲ್ಪ ಸಣ್ಣ ಪುಟ್ಟ ಬರುತ್ತೆ, ದೊಡ್ಡದಂದ್ರೆ ಇದೆ.
ಮಳೆ ಬಂದರೂ ಬಿಡಲ್ಲ ನಾವು. ಇಲ್ಲೊಂದು ನೋಡಿ ಸ್ನೇಹಿತರೆ, ನೋಡಿ ನದಿ ಹರಿತಿರೋದು. ಇಲ್ಲಿಗೆ ಫೈನಲ್ಲ ಘಾಟ್ ಇಳಿಸಿ ಬಂದ್ಬಿಟ್ವಿ. ಅಲ್ಲಿ ನೋಡಿ ನದಿ ಹರಿತಾ ಇರೋದು. ಇಲ್ಲಿಂದ ಈ ಕಡೆ ಗುಂಡ್ಯವರೆಗೂ ಆರಾಮಾಗಿ ಹೋಗ್ಬೋದು. ಗುಂಡ್ಯದಿಂದ ಆ ಕಡೆ ರೋಡ್ ಚೆನ್ನಾಗಿಲ್ಲ. ನಿಧಾನಕ್ಕೆ ಹೋಗೋದು. ಒಂದು 12-1 ಗಂಟೆ ಅಷ್ಟೊತ್ತು ಹೋಗಿ ಗಾಡಿ ಖಾಲಿ ಮಾಡೋದು. ಇವತ್ತು ನಾಳೆ ಲೋಡ್ ಮಾಡ್ಕೊಂಡು ಆ ಕಡೆ ಹೋಯ್ತಾ ಇರೋದು. ಇಲ್ಲಿಂದ ಈ ಕಡೆ ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕಂದ್ರೆ ಇಲ್ಲಿಂದ ಈ ಕಡೆ ತುಂಬಾ ಬೆಟ್ಟ ಕುಸಿದು. ಒಂದ್ಸಲಿ 2019ರಲ್ಲಿ ಇರಬೇಕು ನೋಡಿ. ಇಲ್ಲಿ ಹೇಳ್ತಿದ್ದಂಗೆ ನೋಡಿದ ಇಲ್ಲೊಂದು ಮರ ಬಿದ್ದಿರೋದು, ಅಲ್ಲೊಂದು ಬೆಟ್ಟ ಕುಸಿದೆ ನೋಡಿ. ನೋಡಿ ಇದು ಕುಸ್ತಿರೋ ಜಾಗ. ಇದು ಕ್ಲೀನ್ ಮಾಡಿದ್ದಾರೆ ನೋಡೋರ ಗಾಡಿ. ನೋಡಿ ಇಲ್ಲಿ ಎಷ್ಟು ಕುಸ್ತಿದೆ ಅಂತ ನೋಡಿ. ಗಾಡಿ ಅಡ್ಡ ಬಂದು ನೋಡಿದ್ರಾ. ಇಲ್ಲಿಂದ ಈ ಕಡೆ ಇದೆಲ್ಲ ಕುಸ್ತು ರೋಡು ಬಂದಾಗಿತ್ತು ಒಂದ್ಸಲಿ. ಅದಕ್ಕೆ ಇಲ್ಲಿ ಡೇಂಜರ್ ಝೋನ್ ಅಂತ ಹಾಕಿದ್ದಾರೆ ನೋಡಿ. ಇಲ್ಲಿ ಇವೆಲ್ಲ ಡೇಂಜರ್ ಝೋನ್ ಅಂತ ಹಾಕಿದ್ದಾರೆ ಗೊತ್ತಾ. ಇವೆಲ್ಲ ಬೆಟ್ಟ ಕುಸಿಯೋ ಜಾಗ ಇದು ನೋಡಿ. ಇಲ್ಲಿ ನೋಡಿದ್ರ ಲ್ಯಾಂಡ್ ಸ್ಲೈಡಿಂಗ್ ನೋಡಿ ನದಿ ಹರಿತಾ ಇರೋದು. ಈ ಕಡೆಲ್ಲ ಜಾಸ್ತಿ. ಇಲ್ಲಿಂದ ಈ ಕಡೆ ಒಂದು ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಆರಾಮಾಗಿ ಹೋಗ್ಬಿಡ್ಬೋದು. ಏನು ಟೆನ್ಷನ್ ಏನಿಲ್ಲ. ಅಗ್ಲಲ್ಲಿರೋದು ನೋಡ್ಕೊಂಡು ಹೋಯ್ತಾ ಇರ್ಬೋದು ನೋಡಿ. ಇದು ರೋಡಲ್ಲಿ ನೋಡಿದ್ರ, ಇದು ರೋಡು. ಇದು ಈ ಘಾಟಲ್ಲಿ ಮುಂಚೆ ಸುಮಾರು ಒಂದು 2001, 2, 3, 5, 6ವರೆಗೂ ಈ ಥರ ಇತ್ತು. ಇದಕ್ಕೆ ವಿಟಮಿನ್ ಮ್ಯಾನ್ ಸ್ಟಿಕ್ ಅನ್ನೋರು. ಅಂದರೆ ರೋಡ್ ಗ್ರಿಪ್ಪು. ರೋಡ್ ಕಿತ್ತೋಗಲ್ಲ, ಗಾಡಿಗೆ ಒಳ್ಳೆ ಗ್ರಿಪ್ ಸಿಗೋದಿದೆ. ಏನಿಲ್ಲ, ಟಾರಲ್ಲಿ ಜಲ್ಲಿ ಕಲ್ಲಿಗೆ ಜೋಡಿ ಸಿಕ್ಕಿರೋದು. ಮುಂಚೆ ಅವಾಗ ನಾನು ಕ್ಲೀನರ್ ಕೆಲಸ ಮಾಡ್ಬೇಕಾರೆ ಪ್ರತಿಯೊಂದು ಟರ್ನಿಂಗಲ್ಲೂ ಆ ಥರ ಇದಾಕ್ಬಿಟ್ಟು ಬೋಲ್ಟ್ ಹಾಕಿರೋರು. ಮುಂದೆ ರಸ್ತೆಯಲ್ಲಿ ವಿಟಮಿನ್ ಮ್ಯಾನ್ ಸ್ಟಿಕ್ ಅಳವಡಿಸಲಾಗಿದೆ ಅಂತೇಳಿ. ಈಗೆಲ್ಲ ಬಿಟ್ಬಿಟ್ಟಿದ್ರು, ಮತ್ತೆ ಶುರು ಮಾಡಿದ್ದಾರೆ ಈ ಘಾಟಲ್ಲಿ. ಏನಕ್ಕಪ್ಪ ಅಂದರೆ ಟರ್ನಿಂಗಲ್ಲಿ ಒಳ್ಳೆ ಗ್ರಿಪ್ ಸಿಗುತ್ತೆ ಅದು ಅನ್ನೋ ಒಂದು ಉದ್ದೇಶ ಅಷ್ಟೇ. ಅದು ಬನ್ನಿ ಹೋಗೋಣ ನೋಡಿ. ಟ್ಯಾಂಕರ್ ಗಾಡಿಯವರು ಮಳೆ ಅಂತೂ ನಿಲ್ತಾ ಇಲ್ಲ, ಹೋಯ್ತಾನೆ ಇದೆ. ಘಾಟ್ ಇಳಿಸಿ ಬಂದಾಯಿತು, ಆರಾಮಾಗಿ ಹೋಗೋಣ ನೋಡಿ. ಈ ಟರ್ನಿಂಗಲ್ಲೂ ಹಾಕಿದ್ದಾರೆ ನೋಡಿ. ಟರ್ನಿಂಗ್ ಹಾಕಿದ್ರು ಅವಾಗ ನೋಡಿ. ಇಲ್ಲೂ ಹಾಕಿದ್ದಾರೆ ನೋಡಿ, ಕಾಣ್ತಿರ್ಬೋದು ರೋಡ್. ಇದು ಸಡನ್ನಾಗಿ ರೋಡು ಇದು ಡ್ಯಾಮೇಜ್ ಆಗಲ್ಲ, ಒಳ್ಳೆ ಗ್ರಿಪ್ ಸಿಗುತ್ತೆ, ಗಾಡಿ ಸ್ಕಿಡ್ ಆಗಲ್ಲ. ಹಂಗಾಗಿ ಇದನ್ನು ಹಾಕೋದು. ಸ್ನೇಹಿತರೆ, ಇವಾಗ ಮಾಣಿ ಬಿಟ್ಟು ಮುಂದೆ ಇದ್ದೀನಿ. ನಿಮ್ಗೆ ಇಲ್ಲೊಂದು ಆಶ್ಚರ್ಯ ಕಾಣ್ಬೋದು. ಏನಾರ ಕಾಣ್ತಾ ಇದೆಯಾ ನೋಡಿ? ಗೆಸ್ ಮಾಡಿ. ಯಾರಾದರೂ ಗೆಸ್ ಮಾಡಿದರೆ ಕಮೆಂಟ್ ಹಾಕಿ, ನಾನು ಗೆಸ್ ಮಾಡಿದ್ದೆ ಅಣ್ಣ ಅಂತ. ನೋಡಿ ಇಲ್ಲೆಲ್ಲ ತೋರಿಸ್ತಾ ಇದ್ದೀನಿ. ಇಲ್ಲೊಂದು ಆಶ್ಚರ್ಯ ಕಾಣ್ತೈತೆ. ಓಕೆ, ಯಾರಾದ್ರು ಗೆಸ್ ಮಾಡಿದರೆ ಅಣ್ಣ ನೀನು ಹೇಳೋಕ್ಕೆ ಮುಂಚೆ ನಾನು ಗೆಸ್ ಮಾಡಿದ್ದೆ ಅಂತ ಕಮೆಂಟ್ಸಲ್ಲಿ ಹಾಕಿ. ನೋಡಿ ಮಂಗಳೂರಲ್ಲಿ ಎಲ್ಲರೂ ಹೇಳ್ತಾರೆ ಸಿಕ್ಕಾಪಟ್ಟೆ ಮಳೆ, ಅಲ್ಲಿ ಕೊಚ್ಕೊಂಡೋಯ್ತು ಇಲ್ಲಿ ಕೊಚ್ಕೊಂಡೋಯ್ತು ಅಂತ. ಘಾಟಲ್ಲೆಲ್ಲ ಅಷ್ಟೊಂದು ಮಳೆ ಇತ್ತು, ನಾನೇ ವಿಡಿಯೋ ಮಾಡ್ಕೊ ಬಂದಿದ್ದೀನಿ. ಇಲ್ಲಿ ನೋಡಿ ಒಂದೇ ಒಂದು ಡ್ರಾಪ್ ಮಳೆ ಇಲ್ಲ. ನಮ್ಮ ಗ್ಲಾಸ್ ಮೇಲೆ ಒಂದು ಹನಿ ನೀರಿಲ್ಲ ನೋಡಿ. ಅಂದರೆ ಮಿನಿಮಮ್ಮು 3 ಅವರಿಂದ ಮಳೆನೇ ಇಲ್ಲ. ಒಂದು ಡ್ರಾಪ್ ನೀರಿಲ್ಲ ನೋಡಿ ಇಲ್ಲೆಲ್ಲ. ಮಳೆ ನಿನ್ನೆನೇ ನಿಂತಿರಂಗೆ ಐತಿಲ್ಲಲ್ಲ, ಮಳೆನೇ ಇಲ್ಲ. ಕಾಣ್ತಿರ್ಬೋದು ನಿಮಗೆ, ಒಂದು ಡ್ರಾಪ್ ನೀರಿಲ್ಲ ನೋಡಿ. CLC ರೋಡು ಮಾಡಿ ಬಿಟ್ಟು ಮುಂದೆ ಇನ್ನೇನು ಕಲ್ಲಡ್ಕ ಹತ್ತತ್ರ ಇದ್ದೀನಿ. ಟೈಮ್ ಬಂದ್ಬಿಟ್ಟು 10:15. ಒಂದು 11:30, 12 ಗಂಟೆಗೆಲ್ಲ ಪಾಯಿಂಟ್ಗೆ ಹೋಗ್ತೀನಿ. ಆರಾಮಾಗಿ ಹೋಗಿ ಖಾಲಿ ಮಾಡೋಣ. ಇವತ್ತು ಖಾಲಿ ಅಂತೂ ಆಗುತ್ತೆ, ಲೋಡ್ ಅಂತೂ ಆಗಲ್ಲ. ಬನ್ನಿ ನೋಡ್ತಾ ಹೋಗೋಣ. ಒಂದೇ ಆಶ್ಚರ್ಯ ಏನಪ್ಪ ಅಂದ್ರೆ ಮಳೆನೇ ಇಲ್ಲ. ಘಾಟಲ್ಲೆಲ್ಲ ಅಂಥ ಭಾರಿ ಮಳೆ ಹೋಯ್ತು ಅಂದರೆ ಹಂಗೆ ಹೋಯ್ತು. ಈ ಕಡೆ ಉಪ್ಪಿನ ಅಂಗಡಿ ಬಿಟ್ಟಾದ್ಮೇಲೆ ಈ ಕಡೆ ಮಳೆಯೇ ಇಲ್ಲ ನೋಡಿ.
ಬನ್ನಿ ಹೋಗೋಣ ಪಾಯಿಂಟ್ಗೆ ಹೋಗ್ಬಿಟ್ಟು ನೋಡೋಣ.